ಆರ್.ವಿ. ದೇವರಾಜ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತದೆ. ದೇವರಾಜ್ರವರ ಹಠಾತ್ ನಿಧನದಿಂದಾಗಿ ಇಡೀ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಬೆಂಗಳೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕೆಆರ್ ಮಾರ್ಕೆಟ್ ಬಳಿ ಆರ್.ವಿ. ದೇವರಾಜ್ರವರ ಮನೆ ಇದೆ. ಬೆಳಗ್ಗೆ 10 ಗಂಟೆಯ ಬಳಿಕ ಕಚೇರಿ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ. ಜೆಸಿ ರಸ್ತೆಯಲ್ಲಿರುವಂತಹ ಮಾಜಿ ಶಾಸಕ ಆರ್.ವಿ. ದೇವರಾಜ್ರವರ ಕಚೇರಿ, ನಾಳೆ ಕನಕಪುರದ ಸೋಮನಹಳ್ಳಿ ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಬಲಿಜ ಸಂಪ್ರದಾಯದಂತೆ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಆರ್.ವಿ. ದೇವರಾಜ್ ಅವರ ಪಾರ್ಥಿವ ಶರೀರ ಇದೀಗ ಮನೆಗೆ ತರಲಾಗಿತ್ತು. ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕುಟುಂಬಸ್ಥರು, ಅವರ ಅಭಿಮಾನಿಗಳು ಬಂದು ಪಾರ್ಥಿವ ಶರೀರದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. 10 ಗಂಟೆಯ ಬಳಿಕ ಕಚೇರಿ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕಾಂಗ್ರೆಸ್ನ ಕಟ್ಟಾಳು ಗಂಭೀರ ವ್ಯಕ್ತಿತ್ವವನ್ನು ಹೊಂದಿದಂತಹ ದೇವರಾಜ್ ಹಠಾತ್ ನಿಧನ ಅವರ ಬೆಂಬಲಿಗರನ್ನ ನಿಜಕ್ಕೂ ಕೂಡ ಒಂದು ರೀತಿ ಶಾಕ್ನಲ್ಲಿ ದೂಡಿದೆ. ಡಿಸೆಂಬರ್ 3 ಅಂದರೆ ನಾಳೆಯವರ ಹುಟ್ಟುಹಬ್ಬ ಇತ್ತು. ಈ ಹುಟ್ಟುಹಬ್ಬಕ್ಕೂ ಮುನ್ನವೇ ಅವರ ಹಠಾತ್ ಸಾವಾಗಿದೆ. అయ్యో ಆರ್.ವಿ. ದೇವರಾಜ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತದೆ. ದೇವರಾಜ್ರವರ ಹಠಾತ್ ನಿಧನದಿಂದಾಗಿ ಇಡೀ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಬೆಂಗಳೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕೆಆರ್ ಮಾರ್ಕೆಟ್ ಬಳಿ ಆರ್.ವಿ. ದೇವರಾಜ್ರವರ ಮನೆ ಇದೆ. ಬೆಳಗ್ಗೆ 10 ಗಂಟೆಯ ಬಳಿಕ ಕಚೇರಿ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ. ಜೆಸಿ ರಸ್ತೆಯಲ್ಲಿರುವಂತಹ ಮಾಜಿ ಶಾಸಕ ಆರ್.ವಿ. ದೇವರಾಜ್ರವರ ಕಚೇರಿ, ನಾಳೆ ಕನಕಪುರದ ಸೋಮನಹಳ್ಳಿ ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಬಲಿಜ ಸಂಪ್ರದಾಯದಂತೆ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಆರ್.ವಿ. ದೇವರಾಜ್ ಅವರ ಪಾರ್ಥಿವ ಶರೀರ ಇದೀಗ ಮನೆಗೆ ತರಲಾಗಿತ್ತು. ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕುಟುಂಬಸ್ಥರು, ಅವರ ಅಭಿಮಾನಿಗಳು ಬಂದು ಪಾರ್ಥಿವ ಶರೀರದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. 10 ಗಂಟೆಯ ಬಳಿಕ ಕಚೇರಿ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕಾಂಗ್ರೆಸ್ನ ಕಟ್ಟಾಳು ಗಂಭೀರ ವ್ಯಕ್ತಿತ್ವವನ್ನು ಹೊಂದಿದಂತಹ ದೇವರಾಜ್ ಹಠಾತ್ ನಿಧನ ಅವರ ಬೆಂಬಲಿಗರನ್ನ ನಿಜಕ್ಕೂ ಕೂಡ ಒಂದು ರೀತಿ ಶಾಕ್ನಲ್ಲಿ ದೂಡಿದೆ. ಡಿಸೆಂಬರ್ 3 ಅಂದರೆ ನಾಳೆಯವರ ಹುಟ್ಟುಹಬ್ಬ ಇತ್ತು. ಈ ಹುಟ್ಟುಹಬ್ಬಕ್ಕೂ ಮುನ್ನವೇ ಅವರ ಹಠಾತ್ ಸಾವಾಗಿದೆ. పొద్దులు మాట్లాడుతుంది కదన్నా, ఊరికి పోయేటప్పుడు పైసలు వస్తారు. అయ్యో